ನಮಸ್ಕಾರ. ಅಲೆಮಾರಿ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಯಾದಗಿರಿ ಜಿಲ್ಲೆ ಬಂದಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಮರಲಿಂಗ ಅನ್ನೋರು ಯುವ ಕೈಕುಸ್ತಿ ಆಟಗಾರ. ಈ ಹಿಂದೆ ಭಾಳಷ್ಟು ಕಡೆ ಖಡ್ಗ, ಉಂಗುರ, ನಂತರ ಬಂಗಾರ ಉಂಗುರ ಕೂಡ ತಂದಿರ್ತಾನೆ. ಅಂಥ ಒಂದು ವ್ಯಕ್ತಿಯನ್ನು ಇವತ್ತು ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ. ಬನ್ನಿ, ನಾವು ನೀವು ಎಲ್ಲರೂ ಸೇರಿ ಮರಲಿಂಗ ಎಂಬ ಒಬ್ಬ ಕೈಕುಸ್ತಿ ವೀರಾದ ವೀರ ಅವ್ರ ಜೊತೆಯಲ್ಲಿ ನಾವು ನೀವು ಸೇರಿ ಸಂದರ್ಶನ ಮಾಡೋಣ. ಒಬ್ಬನೇ ಬರ್ತೀನಿ, ಏನಾಯ್ತು ಅಂತ ನೋಡಿ ತಲೆ ಗೊತ್ತು ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಅಣ್ಣ ನಮಸ್ಕಾರ. ಇವತ್ತು ನಾವು ಅಲೆಮಾರಿ ಕಲಾವೇದಿಕೆ ಯೂಟ್ಯೂಬ್ ಚಾನಲ್ನಿಂದ ಬಂದಿದ್ದೀವಿ. ತಾವು ಈಗಾಗಲೇ ಭಾಳಷ್ಟು ಕಡೆ ಕೈ ಕುಸ್ತಿ ಆಡಿದ್ದೀರಿ, ನಂತರ ಉಂಗುರ ತಂದಿರಿ, ತೆಂಗಿನಕಾಯಿ ತಂದಿರಿ, ಖಡ್ಗ ತಂದಿರಿ, ಬಂಗಾರ ಉಂಗುರ ಕೂಡ ತಂದಿರಿ. ಅದಕ್ಕಾಗಿ ಈ ಜರ್ನಿ ಅಂದರೆ ಕೈ ಕುಸ್ತಿ ಆಟಕ್ಕೆ, ಕ್ರೀಡೆಗೆ ನೀವು ಹೆಂಗೆ ಬಂದಿರಿ, ಎಲ್ಲಿಂದ ಬಂದಿರಿ, ಇದು ಯಾಕೆ ಬರ್ಬೇಕಾಯ್ತು ಅನ್ನೋದನ್ನ ಫಸ್ಟ್ ನಿಮ್ಮ ಹೆಸರು ಹೇಳಿ ನಂತರ ಸ್ಟಾರ್ಟ್ ಮಾಡಿರಿ. ನಮಸ್ಕಾರ, ನನ್ನ ಹೆಸರು ಮರಲಿಂಗ್ ಅಂತ. ಎಲ್ಲಷ್ಟು ಮಂದಿ ಊರಾಗ ಆಡ್ತಿದ್ರು, ಅವ್ರನ್ನ ಕುಸ್ತಿ ನೋಡಕ್ಕೆ ಹೋಗ್ತಿದ್ವಿ. ಊರಲ್ಲಿ ಬೇವ್ರಿಗೆ ಹೋಗ್ತಿದ್ರು, ಅವ್ರ ಕೂಡ ಜೊತೆಯಾಗಿ ಹೋಗ್ತಿದ್ವಿ. ಅಂದ್ರೆ ನಿಮ್ಮೂರಾಗ ಆಡ್ತಿದ್ರು ಮೊದಲು? ಹಾಂ, ಆಡ್ತಿದ್ರು ಮೊದಲು. ಹಾಂ, ಸುಮಾರು ಎಷ್ಟು ಜನ ಇರ್ಬೋದು ಮೊದಲು ಹಳಿದವರು? ಹಳೆ ಮಂದಿ ಒಂದು 15 ಮಂದಿ ಇದ್ರು ಸನ್ಯಾಕ. ದೊಡ್ಡ ದೊಡ್ಡ ಆಡೋರು, ಕುಸ್ತಿ ಆಡೋರು, ಪೈಲಾಂದವರು. ಅವ್ರ ಜೊತೆಲಿ ಹೋಗ್ತಿದ್ರಿ? ಅವ್ರ ಜೊತೆಲಿ ಹೋಗ್ತಿದ್ ನೋಡಕ್ಕೆ. ಅವ್ರ ಆಡಿದ ಮೇಲೆ ಆಮೇಲೆ ಮತ್ತೆ ಒಂದಿಬ್ಬರು 3-4 ಬಂದ್ರು ನಮ್ಮೂರಾಗ. ಮತ್ತೆ ಬಿಟ್ಟ ಮೇಲೆ ಆಮೇಲೆ ನಾವು ಹಂಗೆ ಅವ್ರು ನೋಡ್ತಾ ನೋಡ್ತಾ ಹಂಗೆ ನಾವು ಆಡೋದು ಕಲ್ತಿದ್ವಿ ಕುಸ್ತಿ. ಅಂದ್ರೆ ಈಗೇನು ಅವ್ರು ಅಳಿಬುರ ಆರ ಅಂತ ಹೇಳಿದ್ರಲ್ಲ, ಹೌದು, 4-5 ಜನರ ಆರ ಅಂದ್ರಲ್ಲ, ಅವ್ರು ಸಾಯಂಕಾಲ ಬಂದೇನು ನಿಮ್ಗೆ ಇಲ್ಲಿ ಕಲಿಸ್ತಿದ್ರೇನು? ಊರಲ್ಲಿ ಹೆಂಗ್ ಹಿಡ್ಬೇಕು, ಹೆಂಗ್ ಕಿತ್ಕೋಬೇಕು ಅನ್ನೋದು ಏನಾರ ಕಲಿಸ್ಕೊಡ್ತಿದ್ರೇನು? ಕಲಿಸ್ಕೊಡ್ತಿದ್ರು. ಅವ್ರು ಯಾರಂತ ಅವ್ರ ಹೆಸರು ಹೇಳ್ಬೋದು ಸ್ವಲ್ಪ? ಸಾಬಾಣ್ ಅಂತ ಈ ಕಡೆ ನಮ್ಗೆ ಕಲಿಸ್ಕೊಟ್ರು. ಸಾಬಾಣ್ ಅಂತ ಇನ್ನೊಬ್ಬತ್ತ
ಒಟ್ಟು ಇಲ್ಲಿ ಊರಾಗ ಜನಗಳು ಹಿರಿಯರು ಅವ್ರ ನಮ್ಕಿನ ಮೊದಲು ಅವ್ರು ಆಡಿದಾರು ಕುಸ್ತಿ. ನಮಗ ಕರ್ಕೊಂಡ್ ಹೋಗಾರ ಕರ್ಕೊಂಡ್ ಹೋಗಿದ್ರು. ಅವ್ರು ನೋಡಿ ಕಲ್ಕೊಂಡ್ರಿ? ಹಾ, ಕಲ್ಕೊಂಡಿವಿ ಕುಸ್ತಿ. ಪರವಾಗಿಲ್ಲ. ಆದ್ರೆ ಈ ಕುಸ್ತಿ ಫಸ್ಟ್ ಮೊದಲನೇದಾಗಿ ಏನ್ ಉಂಗ್ರ ಗೆದ್ದಿರ ಅಥವಾ ಕಡಗನ ಆಡಿದ್ರಿ? ಯಾವ ಕಡಗ ಗೆದ್ದೀವಿ ಅನ್ನೋದು ಹೇಳ್ಬೇಕು. ಕಡಗ ಗೆದ್ದೀವಿ ಇಲ್ಲಿ. ಫಸ್ಟ್ ಕಡಗಕ್ಕೆ ಆಡಿರಿ? ಹಾ, ಕಡಗಕ್ಕೆ ಆಡಿವಿ. ಎಲ್ಲಿ, ಯಾವ ಊರಾಗ? ಒಡ್ನಾಳ್ಯಾಗ. ಒಡ್ನಾಳಿ. ಯಾರಗಳ ಹೋಗೋ ದಾರಿಗೆ ಅದ ಬಂಗಾರ ಮಾಯ ಅಂತ, ಅಲ್ಲಿ ಗೆದ್ದದ್ದು ಕಡಗ. ಪರವಾಗಿಲ್ಲ. ಎಷ್ಟು ಮಂದಿ ಗೆದ್ದಿರಿ ಅಲ್ಲಿ? ಅಲ್ಲಿ ಫಸ್ಟ್ ಗೆತ್ತರೆ 3 ಗೆತ್ತು. 3 ಜನಕ್ಕೆ. ಪರವಾಗಿಲ್ಲ. 3 ಜನಕ್ಕೆ ಫಸ್ಟಿಗೆ ಕಡಗ ತಗೊಂಡಿರಿ. ಕಡಗನೆ. ಈಗ ಆ ಕಡಗ ನಂತರ ಉಂಗುರಗಳು ಎಷ್ಟು ತಂದಿದ್ದೀರಿ? ಉಂಗುರ ಒಂದು 35 ಆಗ್ಯಾವ್ರಿ. ಉಂಗುರ ಇಲ್ಲಿಗೆ 35 ಉಂಗುರ. ಒಂದು ಕಡಗಗಳು ಎಷ್ಟಾಗ್ಯಾವ? ಕಡಗ ಒಂದು ಕಲುಬೇಳಿ ಒಂದು 15-16 ಆಗ್ಯಾವ್ರಿ. ಇವು ಹಸಿಬೇಳೆ ಒಂದು 8 ಆಗ್ಯಾವ್ರಿ. 8. ಪರವಾಗಿಲ್ಲ. ಬಂಗಾರ ತಂದಿನ ಅಂತ ಹೇಳಿದ್ರಿ ನಾವು ಕೇಳಿದಾಗ. ಬಂಗಾರಿಗೆ ಆಡಿರಂದ್ರೆ ಪರವಾಗಿಲ್ಲ. ಮತ್ತೆ ಎಲ್ಲಿ ತಂದ್ರಿ ಬಂಗಾರ? ಬಂಗಾರ ಇಲ್ಲಿ ಅರಕೆರೆ ತಂದ್ರಿ, ಅಚ್ಚಲ್ ಅರಕೆರೆ. ಅಲ್ಲಿ ಎಷ್ಟು ಜನಕ್ಕಿತ್ತು ಬಂಗಾರ? 5 ಜನಕ್ಕಿತ್ತು. 5 ಜನಕ್ಕಿತ್ತು. 5 ಜನಗೆ ಸೋಲಿಸಿ ಬಂಗಾರ ತಂದ್ರಿ? ಹೌದ್ರಿ, 5 ಜನಕ್ಕಿತ್ತು. ಇಲ್ಲಿ ಈ ಬಂಗಾರ ಬಾಳ ಕಡೆಗೆ ಇಡ್ತಾರ ನಮ್ಮ ಭಾಗದಲ್ಲಿ. ಆದ್ರೆ ಎಲ್ರು ಕಡಗ ಕಾಡಿ ಕಡಗನೆ ತಗೊಂತಾರ. ಬಂಗಾರಿಗೆ ಆಡುವಂತ ಸಾಹಸ ಯಾಕೆ ಮಾಡಲ್ಲ ಅಂತೇಳಿ. ಅದಕ್ಕಿಂತ ಮೊದಲ ಮಾಡಿದ್ದಾರೆ ಬಂಗಾರಕ್ಕೆ 2 ತವಲೆ ಕುಸ್ತಿಯಲ್ಲಿ ಮುರಿತು ಬಂಗಾರ. ನನಗನ್ಸೋ ಪ್ರಕಾರ ಬಂಗಾರ ಕಾಡಿಯನ್ನು ಒಂದ್ ವೇಳೆ ಸಮನೆ ಆಯ್ತು ಅಥವಾ ಸೋಲ್ತಾನೋ, ಆದ್ರೆ ಆ ಮನುಷ್ಯ ಕಡಗ ತಗೊಂಡಂಗಂತ ಅನ್ನಲ್ಲ. ಯಾಕಂತಂದ್ರೆ ಆಲ್ರೆಡಿ ಕಡಗನ ದಾಟಿ ಹೋಗಿರ್ತಾನ. ಆಚಾಗ ಕಡಗದವ್ರು 2-3 ಇರ್ತಾರ, ಅದನ್ನ ದಾಟಿ ಹೋಗಿರ್ತಾನ. ಅದ್ರಲ್ಲಿ ಅವ್ರಿಗೆ ಗೌರವ ಕಡಿಮೆ ಆಗಲ್ಲ ನನ್ನ ಪ್ರಕಾರ. ಬಂಗಾರ ಇಟ್ಟಲ್ಲಿ ಬಂಗಾರಿಗೆ ಆಡ್ಲೇಬೇಕು. ಇಲ್ಲ ರೀ, ಕುಸ್ತಿ ನಾವು ಇದ್ವು ಅಂತಂದ್ರೆ ನಮ್ಗ ಉಲ್ಲಾಸ ಇರ್ತದ್ರಿ. ಯಾಕಂದ್ರೆ ಆಡ್ಬೇಕು ಅನಿಸ್ತದ. ನಮ್ನ ತಂದಿದ್ದು ಕಾಯಿ ಕಲ್ಬೇಳಿ ಕಡಗ ಹಸಿಬೇಳಿಗೆ ಆಡ ಮನ್ಸಿಲ್ಲ. ಬಂಗಾರ ಏನೋ ಬಂಗಾರಕ್ಕೆ ಆಡಿದೀವಿ. ಇಲ್ಲ, ಬಾಳ ಜನ ನಾ ನೋಡ್ತೀನಲ್ಲ, ಕೆಲವೊಂದ್ ಕಡೆಗೆ ಇಟ್ಟಿರ್ತಾರ. ಆದ್ರೆ ಬಂಗಾರಕ್ಕೆ ಆಡ್ಲಿಕ್ಕೆ ಮನಸ್ಸು ಮಾಡಲ್ಲ ಕೆಲವರು. ನನ್ನ ಅಭಿಪ್ರಾಯ ಏನಂದ್ರೆ ಬಂಗಾರ ಆದ್ಮೇಲೆ ಬಂಗಾರಕ್ಕೆ ಆಡ್ಬೇಕು. ಇಲ್ಲ, ನಾ ಆಡಿನ್ರಿ 2 ಸಲ. ನೀವ್ ಆಡಿರ ಅಂದ್ರೆ ಒಳ್ಳೇದ್. ಅದೇ ಅಂತೀನಲ್ಲ, ನೀವ್ ಆಡಿರಂದ್ರೆ ನೀವ್ ಮನ್ಸು ಮಾಡಿರಿ, ಆಡಿರಿ. 1-2 ಸಾರಿ ಸಮ ಆಗಿರ್ಬೇಕು ಅಥವಾ ಸೋತಿರ್ಬೇಕು. ಆದ್ರೆ ಒಂದಲ್ಲ ಒಂದ್ ತವಲ್ ತಂದಿರಿ. ತಗಂದೆ. ಇಲ್ಲಿ ಭೀಮಳ್ಯಾಗ ಆಡಿದಿವ್ರಿ, ಅಲ್ಲಿ ಬಂಗಾರಕ್ಕೆ ಆಡಿದೆ. ಅಲ್ಲಿ ಬಂಗಾರ ಹಾಕ್ಲಿಲ್ಲ. ಅಲ್ಲಿ ಬಂಗಾರ ಹಾಕ್ಲಿಲ್ಲ, ಹಸಿಬೇಳೆ ಕಡಗ ಹಾಕಿ ಕಳಿಸಿದ್ರು. ಅಲ್ಲಿ ಯಾಕ? ಅಲ್ಲಿ ಬರ್ಲಿಲ್ಲ ಯಾರು ಆಡೋರು. ಓಹೋ, ಹಿಂಗಾಯ್ತು. ಇದು ಒಂದು ಪ್ರಾಬ್ಲಮ್ ಅದ. ಕೆಲವೊಂದು ಯಾರು ಬರ್ಲಾರ ಸಲಕ್ ಅವ್ರು ಆಯ್ತು ಇಷ್ಟ ಹಾಕಿ ಹಸಿಬೇಳೆ ಕಡಗ ಹಾಕಿ ಕೊಡ್ತು ಅಂತ ಆಯ್ತು ಅಲ್ದು ಬೇಳೆ ಕಡಗ ಹಾಕಿ ಕೊಟ್ರು. ಈಗ ಇಲ್ಲ, ಇದನ್ನ ಒಂದು ಪ್ರಾಬ್ಲಮ್ ಅಂದಂಗ ಒಂದ್ 4 ಜನರಿಗೂ 5 ಜನರಿಗೆ ಬಂಗಾರ ಇಟ್ಟಿರ್ತಾರ ಅಥವಾ ಕಡಗ ಇಟ್ಟಿರ್ತಾರ. ಇಬ್ರು ನಗದ್ರೂಪ್ಲಿ ಇನ್ನೊಬ್ಬ ಏನ್ ಮಾಡ್ತಾನ, ಕಡಗ ನಮ್ಮೂರ್ ಮೇಲೆ ಹೋಗ್ತದ ಅಂತೇಳಿ ನಾವ್ ಹೋಗ್ಬಾರ್ದು ಬಂದ್ ಕುಂದಿರ್ತಾರ. ಅದೇನ್ ಅನ್ಕೋಬಾರ್ದು, ಹಂಗೆಲ್ಲ. ಅದು ಗೆಲುವುದು ಅಂದ್ರೆ ಕಡಗದವನ ಜೊತೆ ಆಡಿದಲ್ಲ. ಈಗ ಕಡಗ ತಗೊಂಡೋಗ್ಲಿಕತ್ತಾನ ಅಂತವನ ಜೊತೆಯಲ್ಲಿ ಧೈರ್ಯ ಮಾಡಿ ಆಡಿದೆ ಅಂದ್ರೆ ಅದೊಂದು ದೊಡ್ಡ ಸಾಹಸನೆ. ಅದನ್ನ ತಿಳ್ಕೊಂಡು ಹೋಗಿ ಆಡ್ಬೇಕು ವಿನ ಹಿಂದಕ್ಕೆ ಕುಂದ್ರ ಸರಿಯಲ್ಲ ನನ್ನ ಪ್ರಕಾರ. ಈ ಕುಸ್ತಿ ಅಂದ್ಮೇಲೆ ಈಗ ಯಾರೋ ಸಣ್ಣ ಪುಟ್ಟದವ್ರು ಆಡೋರ ಬದಲು ಕಡಗವಯ್ಯವನು ಕೂಡ ಆಡ್ಯಾನ ಅನ್ನೋ ಒಂದು ಹೆಸರಾದ್ರೆ ಇರ್ತದೆ. ಅದಕ್ಕಾಗಿ ಆಡುವಂತ ಆಟಗಾರರಿಗೆ ಹೇಳ್ತೀನಿ, ಕಡಗ ಹೋಗ್ಲಿಕ್ಕೆ ಅಂತಂದ್ರೆ ಯಾರಾದ್ರೂ ಬರ್ರಿ, ಇಮಿಡಿಯೇಟ್ ಆಗಿ ಬಂದು ಆಡ್ರಿ. ಈಗ ಒಂದೊಂದಲ್ಲಿ ಪಾಪ ಆಡೋರು ಇರ್ತಾರ, ಅವ್ರು ಎಷ್ಟೋ ದೂರ್ಲಿಂದ ಬಂದಿರ್ತಾರ. ಅವ್ರು ಇಬ್ಬರಿಗೆ ಹೋಗಿದ್ರುಪ್ಲೆ ಅವ್ರಿಗೆ ಉಂಗ್ರನೋ ಕಾಯ ಕೊಟ್ಟು ಕಳಿಸ್ತಾರ. ಅದು ಬಹಳ ಅನ್ಯಾಯಕರವಾದಂತ ವಿಷಯ ಆಗ್ತದೆ. ಅವ್ರು ಹೋದ್ರುಪ್ಲೆ ನಾನು ನೋಡ್ತಿರ್ಲಿಲ್ಲ, ಕಣದಲ್ಲಿ ಮತ್ತೆ ಸುಮಾರು ಒಂದು 20-30 ಮಂದಿ ಬರ್ತಾರ. ಅವ್ರು ಆಡೋರು ಇದ್ರ ಅಂತಂದ್ರ ಅವ್ರು ಕೂಡ ಆಡೋವಿದ್ದು ಅಂದ್ರ ಬರ್ತಾರ, ಇಲ್ಲಕಂದ್ರ ಬರಕಿಲ್ಲ. ಒಬ್ಬೊಬ್ರು ಜನ ನಮ್ಮೂರ್ ಮೇಲೆ ಓದ್ತದ ಅಂತೇಳಿ ಇಬ್ರು ಸೋಲನ ಆಯ್ತು ನಾವ್ ಆಗಿ ಒಂದ್ ಬಿಡ್ತಾರ. ಅವ್ರು ಆ ಭಾವನೆ ಇಟ್ಕೋಬಾರ್ದಂತ ನನ್ನ ಅಭಿಪ್ರಾಯ. ಹೌದ್ರಿ, ಹೇಳದ ಕರೆಕ್ಟ್. ಎಲ್ಲರಿಗೆ ಆಡ್ಲಿಕ್ಕೆ ಬಂದಿರ್ತಾರ, ಅವ್ರು ದೂರ್ಲೇಶ್ ಬಂದಿರ್ತಾರ. ಅದಕ್ಕಾಗಿ ಆಡ್ಬೇಕು ಅನ್ನೋದು ನನ್ನ ಭಾವನೆ. ಆಡೋದೆ ಒಂದ್ ಇಚ್ಛೆ ಇರ್ತದಲ್ಲ, ದೂರ ಬಂದಿರ್ತಾರ, ಅವ್ರಿಗೆ ಆಡ್ಬೇಕು ಕಡಗ ಒಯ್ಬೇಕಂತ ಇರ್ತದ. ಇವಾಗ ಇಬ್ರು ಸೋಲನ ಅವ್ರು ಅಲ್ಲಿ ಅಂತಂದ್ಗಳಿಗೆ ಇವ್ರಿಗೆ ಏನಾಗ್ಬಿಡ್ತದ, ಆಯ್ತು 10 ಸಾವಿರ ಕುಸ್ತಿ 10 ಸಾವಿರ ಆಯ್ತು ಉಂಗ್ರ ಒಂದು ಕಲಬೆಳೆ ಕಡಗ ಕಳಿಸ್ಬಿಡ್ತಾರ. ಅವ್ರು ಇದು ಬಹಳ ಅನ್ಯಾಯ. ಹೌದು, ಆಡೋರಿಗೆ ಕುಸ್ತಿ ಆಡೋರಿಗೆ ಅನ್ಯಾಯ. ಯಾಕಂತಂದ್ರೆ ಇವರು ಸೋತವ್ರನ್ನ ಇರ್ಬೋದು, ಆದ್ರೆ ಕಡಗ ಒಯ್ಯವರ ಜೊತೆಯಲ್ಲಿ ಆಡಿನಲ್ಲ, ಅದು ದೊಡ್ಡ ಹೆಸರೇ. ಆಡ ಮನುಷ್ಯನ್ ಕೂಡ ಆಡ್ಯಾನ, ಸೋಲ್ ಗೆಲುವಲ್ಲಿ ಆಡ್ಯಾನಪ್ಪ ಅಂತ ಕೂಡ ಕಾಯ್ದವನು ಕೂಡ ಆಡಿದಂಗಲ್ಲ, ಕಡಗದವನು ಕೂಡ ಆಡ್ಯಾನ ಅಂದ್ಮೇಲೆ ಅದು ಆಡಿದಂಗೆ. ಸೋಲು ಗೆಲುವು ಇದ್ದೇ ಇರ್ತದೆ. ಈಗ ಪರವಾಗಿಲ್ಲ, ಇಷ್ಟೆಲ್ಲ ತಂದಿರಂದ್ರೆ ಬಹಳ ಒಳ್ಳೆ ಮಾತಾಯ್ತು. ಈಗ ನೀವು ಇನ್ನ ಸಣ್ಣವ್ರು ಇದ್ದೀರಿ, ವಯಸ್ಸು ಎಷ್ಟ ನಿಮ್ಗೆ? ವಯಸ್ಸು ಒಂದು 21-22. 21-22 ಇಷ್ಟೆಲ್ಲ ಅದಂತಂದ್ರೆ ಪರವಾಗಿಲ್ಲ. ಕಾಯಸ್ನ ಸರಿಯಾಗದ, ಓದಲ್ಲೆಲ್ಲ ನೋಡ್ತೀನಲ್ಲ ನಾನು. ಈಗ ಈ ಕುಸ್ತಿ ಇನ್ನ ಎಷ್ಟುವರೆಗೆ ಆಡ್ಬೇಕಂತ ನಿಮ್ ಕಾಯಸ್ ಅದ? ಇನ್ನ ಆಡ್ಬೇಕಂತ ಕಾಯಸ್ ಆದ್ರಿ. ಎಷ್ಟು ಕಾಯಿ ಕಡಗ ಇದು ಕಡಗಗಳ ಎಷ್ಟು ತರ್ಬೇಕನ್ನೋ ಆಲೋಚನೆ ಅದ ಇನ್ನ? ಈ ಸೀಸನ್ ಫುಲ್ ಆಡ್ಬೇಕಂತ ನಾನ್ ನೋಡ್ರಿ ತಲೆ. ಹೌದಲ್ಲ? ಆಡ್ಬೇಕಂತ ಕಾಯಸ್ ಹುಟ್ಟಿದ ಇವಾಗ.
ಪರವಾಗಿ ಒಂದು 6 ತಿಂಗಳು 7 ತಿಂಗಳು ಆಯ್ತು ರೀ ಕುಸ್ತಿ ಬಿಟ್ಟು ನಾವು. ಇವಾಗ ಮತ್ತೆ ಆಡಮಂತ ಮನ್ಸಿಗೆ ಆಗ್ಯದ. ಅಂದ್ರೆ ನಡುವ ಬಿಟ್ಟಿದ್ರೆ ನಡುವ ಬಿಟ್ಟಿದ್ವಿ, 1 ವರ್ಷ ಸನಕ ಆಯ್ತು ಬಿಟ್ಟು ನಾವು ಕುಸ್ತಿ ಮತ್ತೆ. ಅಂದ್ರೆ ಈಗ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ನಿಮ್ಮಂತವ್ರು ಸಣ್ಣವ್ರು ಇದ್ರಿ, ನಿಮ್ಮಂತವ್ರು ಆಡ್ಬೇಕು. ಈಗ ನೀವು ಸೇರಿ ಏನ್ ಮಾಡ್ಲಿಕ್ಕೆ ಅಂತಂದ್ರೆ ಈ ಒಂದು ಕುಸ್ತಿನ ಈಗ ನಮ್ಮ ರಾಜ್ಯ ಮಟ್ಟ ಆಗಲಿ ಅಥವಾ ರಾಷ್ಟ್ರ ಮಟ್ಟ ಆಗಲಿ ಅಂತಾರಾಷ್ಟ್ರ ಮಟ್ಟ ಆಗಲಿ ಇದನ್ನು ಬೆಳೆಸ್ಬೇಕನ್ನೋ ಆಲೋಚನೆಯಿಂದ ನಾವೆಲ್ಲ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಅದಕ್ಕಾಗಿ ನಿಮ್ಮ ಸಹಕಾರ ಇರ್ಬೇಕಿಂತ ನಿಮ್ಮಂಥವ್ರು ಸಣ್ಣ ಸಣ್ಣವ್ರು ಆಡ್ಲಿಕ್ಕೆ ಮುಂದೆ ಬಂದ್ರೆ ಕುಸ್ತಿ ನೋಡ್ಲಿಕ್ಕೆ ಸರಿಯಾಗಿರ್ತದೆ, ಇಂಟ್ರೆಸ್ಟ್ ಇರ್ತದ. ಈಗ ಸರ್ಕಾರ ಆಗಲಿ ಈ ಥರ ಯಾರಾಗಲಿ ನೋಡೋರಿಗೆ ಇಂಟ್ರೆಸ್ಟ್ ಬರ್ತದೆ, ಇದೊಂದು ಕುಸ್ತಿ ಸರಿಯಾಗಿ ಅದಲ್ಲಪ್ಪ ಅಂತೇಳಿ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಆಲೋಚನೆ ನನಗಿದೆ. ಅದಕ್ಕಾಗಿ ಈ ಕುಸ್ತಿ ಬೆಳೆದ್ರೆ ಚಲೋ ಅಂತೀರಾ ಇಲ್ಲ ಅದ್ರ ಬಗ್ಗೆ ಹೇಳ್ರಿ. ಇಲ್ಲ, ಬೆಳಿಬೇಕ್ರಿ ಕುಸ್ತಿ, ಒಂಥರ ಇಂಟ್ರೆಸ್ಟ್ ಇರ್ತದ ಮೈಯಾಗ, ಆಡ್ಬೇಕು ಉಲ್ಲಾಸ. ಒಂದ್ ಊರಾಗ ಆಡಿದ್ನಂತ ಅಂದ್ರ ಅವನ ಜೊತೆ ಆಡ್ಬೇಕಪ್ಪ ಅಂತ ಇರ್ಬೇಕು ಊರಾಗ. ಹೌದು. ಈಗ ಈ ಕುಸ್ತಿದಾಗ ನೀವೇನು ಬರ್ತೀರಲ್ಲ, ಕೈ ಕುಸ್ತಿ ಆಡೋರು ನಿಮ್ಮದೊಂದು ಟೋಳಿ ಇರ್ತದೆ, ಅಂದ್ರೆ 3-4 ಜನನೋ 10 ಜನನೋ ಊರಿಗೆ ಇರ್ತೀರಿ. ಅಂತ ಒಂದು ನಿಮ್ಮ ಒಂದು ತಂಡದಲ್ಲಿ ಹೆಚ್ಚಿಗೆ ಕುಡಿಯೋದು ತಿನ್ನೋದು ಬೀಡಿ ಸಿಗರೇಟು ಈ ತರ ಚಟಗಳೇನಾರ ಮಾಡ್ತಾರೆ ನಿಮ್ಮ ಒಂದು ತಂಡದಲ್ಲಿ? ನಮ್ಮ ತಂಡದಲ್ಲಿ ಅಂತ ಜನಗಳು ಇರಕ್ಕಿಲ್ಲ, ಹ್ಯಾಬಿಟ್ಗಳು ಇರಕ್ಕಿಲ್ಲ ಬಹಳ ಮಂದಿ. ಅದ್ರ ಜಾಸ್ತಿ ತಿನ್ನೋ ಐಟಮ್ಗಳು ಪವರ್ ಬರೋದು, ತಾಕತ್ ಬರೋದು. ಆಕಳಲ್ಲಿ ಕುಡಿತಾರ, ಏನಂತ ತರಿಸನ್ ತಿನ್ನೋದ್ರ ನುಚ್ಚು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಅಂತವ್ ತಿನ್ನ ಐಟಮ್ಗಳೇ ತಿಂದು ಜೋರ್ ಗಳಿಸ್ತಾರ. ಅಂದ್ರೆ ಕೆಟ್ಟ ಚಟ ಮಾಡಕ್. ಅಂದ್ರೆ ನಿಮ್ಮ ಉದ್ದೇಶ ಏನಂತಂದ್ರೆ ನೀವ್ ಹೇಳೋ ಪ್ರಕಾರ ಈ ಒಂದು ಕ್ರೀಡೆ ಬೆಳಿತಂತಂದ್ರೆ ಊರು ಹುಡುಗರು ದುರ್ಚಟಕ್ಕೆ ಬೀಳಲ್ಲ, ಕೆಟ್ಟೋಗಲ್ಲ ಅನ್ನೋದು ನಿಮ್ಮ ಭಾವನೆ. ಹೌದು, ಉಲ್ಲಾಸ ಪಡ್ತಾರ ಊರಾಗ ಆಡೈತಂತಂದ್ರ ಉಲ್ಲಾಸ ಪಡ್ತಾರ ಮಂದಿ. ಯಾಕಂದ್ರ ನೀವ್ ಮಾತಾಡಿದ್ರೆ ಬರ್ತಾವಪ್ಪ ಇದ್ರಾಗ, ನೀವು ಸುಮ್ಮನೆ ಇರ್ಬೇಕು, 1-20 ನಿಮಿಷ ಸುಮ್ಮನೆ ಇರ್ರಿ. ಈಗ ಅಂದ್ರೆ ಇದು ಕ್ರೀಡೆ ಬೆಳೆದ್ರೆ ಒಳ್ಳೇದಂತೀರಿ ಸರ್? ಬೆಳೆದ್ರೆ ಒಳ್ಳೇದು. ಯಾಕಂದ್ರೆ ಸುತ್ತ 4 ಹಳ್ಳಿ ಹೋಯ್ತವಲ್ಲ, ಕರಿತಾರ, ಮಾತಾಡಿಸ್ತಾರ, ಚಲೋ ಆಡ್ತಾನ ಹುಡುಗ ಅಂತ ಎಲ್ಲ ಮಂದಿ ಮಾತಾಡ್ತಾರ. ಕುಸ್ತಿ ಆಡೋ ರೇಸ್ ಮಂದ್ಯಾರ, ಊರಾಗ ಒಬ್ಬ ಆಡವಿದ್ದಂತಾರ ಅವ್ರಿಗೆ ಎಲ್ಲಿ ಆದ್ರ ಮರ್ಯಾದೆ ಇರ್ತದ. ರೈಟ್. ನೀ ಅಂದಂಗ ಒಂದ್ ನೆಟ್ವರ್ಕ್ ಬೆಳಿತದ ಇದ್ರಾಗ. ಇನ್ನೊಂದ್ ಏನಂದ್ರೆ ಇದ್ರಾಗ ಆಮ್ದಾನಿ ಆದವು ಬಿಟ್ಟದ ಈಗಿನ ಪೂರ್ತಿಯಾಗ ಮುಂದೆ ನೋಡೋಣ ಪ್ರಯತ್ನ ಮಾಡ್ಲಕತ್ತಿ, ಬರೋ ಸಮಯದಲ್ಲಿ ಬರ್ಲಿ. ಆದ್ರೆ ಇಲ್ಲಿವರೆಗೆ ಮಾತ್ರ ಒಂದ್ ಹೆಸರು ಮಾತ್ರ ಕಂಪಲ್ಸರಿ ನೆಟ್ವರ್ಕ್ ಇರ್ತದ. ಮನುಷ್ಯ ನೀ ಆಡೋ ಒಬ್ಬನೇ ಇರ್ತಿದಿ, ನಿನ್ನನ್ನು ಗುರುತಿಸೋರು 1000 ಮಂದಿ ಇರ್ತಾರ. ಅವಾಗ ಎಲ್ಲ ಯಾರನ್ನ ವಿಚಾರ ಮಾಡಿದಾಗ ಮಾತಾಡಿದಾಗ ನೀ ಅನ್ಕೋತಿ ಎಲ್ಲ ಇರ್ಬೇಕು ಇವ್ರಂತ. ಆದ್ರೆ ನಿನ್ ಗೊತ್ತಾಗ್ಲಾರ್ದಂಗೆ ನಿನ್ ಹೆಸರು ಬೆಳೆದಿರ್ತದ ಮನುಷ್ಯ. ಅದಕ್ಕೆ ಹೇಳ್ತಾರ ಮೂರ್ತಿ 3 ದಿವಸ ಕೀರ್ತಿ ಚಿರಕಾಲ ಅಂತ. ಮನುಷ್ಯ ನಾವ್ ಇರೋದ ಒಂದು ಎಷ್ಟೋ ವರ್ಷ ಇರ್ಬೋದು, ಆದ್ರೆ ಅವ್ನ ಹೆಸರು ಚಿರಕಾಲವಾಗಿ ಉಳಿತದ. 100 ವರ್ಷ ಕಾಲ ಹೆಸರು ಬಾಳ್ತದ ಅನ್ನೋದು ಅಂತ ಒಂದು ಹೆಸರು ಗಳಿಸ್ಬೇಕು ಬಂದ್ಮೇಲೆ, ಈ ಒಂದು ಭೂಮಿಗೆ ಬಂದ್ಮೇಲೆ ಸಾಧನೆ ಮಾಡ್ಬೇಕು. ಅದಕ್ಕಾಗಿ ಇದು ಇರ್ಲಿ ಅಂತಿದೀನಿ. ಅಂದ್ರೆ ಈಗಿನ ಯುವಕರಿಗೆ ಏನ್ ಹೇಳ್ತಿದಿ? ಇವಾಗಿನ ಯುವಕರಿಗೆ ಏನ್ ಹೇಳೋದಂದ್ರ ಒಂದೊಂದ್ ಊರಾಗ ಕಾಯಿಸಿರ್ಬೇಕ್ರಿ, ಮನ್ಯಾಗ ಇರ್ಬೇಕು, ಹಾಲು ಅದು ಮನೆಗೆ 2-3 ಅಣ್ಣ ತಮ್ಮ ಇರ್ಬೇಕು, ಚಲೋ ಇಂಪ್ರೂವ್ ಆಗ್ಬೇಕಂತಂದ್ರ ತಲೆಗಿರ್ಬೇಕ್ರಿ ನಾದ ಅದೇ. ಈಗ ನೀ ಅಂತಿದ್ 2-3 ಅಣ್ಣ ತಮ್ಮದ ಇರ್ಬೇಕಂತ ಹೇಳಿ. ಇಲ್ಲ 2-3 ಇದ್ದಾದ್ರೆ ಒಬ್ಬೊಬ್ರು ಪಾಪ ಇದಕ್ಕಾಗಿ ಬಿಡ್ತಾರ, ಓಕೆ. ಒಬ್ಬೊಬ್ರ ಮನೆಗೆ ಒಬ್ಬನೇ ಇರ್ತಾನ, ಕೆಲವ್ರು ಬಡತನದಾಗಿರ್ತಾರ, ಅಂತವ್ರು ಯಾವ ರೀತಿ ಇಂಪ್ರೂವ್ ಆಗ್ಬೇಕಂತ ಹೇಳ್ತಿದ್ವಿ? ಇಂಪ್ರೂವ್ ಅಂತಂತವ್ರ ಅವ್ರಿಗೆ ಆಡೋದ್ ಇಚ್ಚಿರ್ಬೇಕ್ರಿ ಮೊದಲ್ನಾಗ. ಕುಸ್ತಿ ಆಡೋದ್ ಇಚ್ಚಿರ್ಬೇಕು ಅವ್ರಿಗೆ. ಇಚ್ಚಿತ್ತಂತಂದ್ರ ಅದು ತಾನೇ ಬೆಳಿತದ ಹೆಸರು. ಒಬ್ಬ ಇರ್ಲಿ 2 ಇರ್ಲಿ ಅಣ್ಣ ತಮ್ರ ಹೆಸರು ಮಾಡ್ಬೇಕಂತ ತಲೆಗಿತ್ತಂತಂದ್ರ ಮಾಡಬಹುದು. ಇದೇನು ಕಂಟಿನ್ಯೂ ಆಗಿ ದಿನ 24 ಗಂಟೆ ಇದೇ ಇರಲ್ಲ, ಯಾವ ಜಾತ್ರೆ ಬಂದಾಗ ಇರುತ್ತೆ. ಒಳಗಡೆ ಅವನ ಛಲ ಇಟ್ಕೊಂಡು ನೆಕ್ಸ್ಟ್ ಜಾತ್ರೆ ಹೋಗಿ ಶ್ರಾವಣ ನೋಡ್ರಿ ಕುಸ್ತಿ ಆಡ್ಬೇಕಪ್ಪ ಅಂತ ಇವಾಗಲೇ ಕಾಯಸ್ ಮಾಡಿ ಉಲ್ಲಾಸ ಮಾಡಿ ಇಟ್ಕೊಂಡ್ರ ಕಡೆಗೆ ತಗೋಬಹುದು. ಹೌದಲ್ಲ, ವಾದ ಕಾರಣಕ್ಕೆಲ್ಲ. ಈಗ ಹಿಂಗಾಗಿದ್ದಾನೆ ಎಲ್ಲ ನಿನಗ ನನಗೊಬ್ರು ಸೋಲ್ಸಾರಪ್ಪ ಈ ಕಣದಾಗ ಅಂತೇಳಿ ನೆಕ್ಸ್ಟ್ ಇನ್ನೊಂದು ಕಣದಾಗ ಅವ್ರನ್ನ ಸೋಲ್ಸ್ಬೇಕಂತೇಳಿ ಅವರು, ಯಾಕಂದ್ರೆ ಅವ್ರ ಕೈ ಕುಸ್ತಿ ಆಡಿದಾಗ ಅವ್ರ ತಾಕತ್ ನಿಮ್ಗೆ ಗೊತ್ತಾಗಿರ್ತದೆ. ಅದಕ್ಕೆ ಅವ್ನ ನಾಳೆ ನೆಕ್ಸ್ಟ್ ಇನ್ನೊಂದು ಜಾತ್ರೆದಾಗ ಸೋಲ್ಸ್ಬೇಕಂತೇಳಿ ಏನಾರ ಪಾಬಂದ್ ಇರೋದು ಅಥವಾ ಏನಾರ ಶಕ್ತಿ ಬರಂತ ವಸ್ತು ನೆಕ್ಸ್ಟ್ ಇಲ್ಲ ನಿಂದೆ ಕೇಳಿಗಿತೀನಿ, ಈ ತರ ಎಲ್ಲನ ಯಾವ್ದಾರ ಜಾತ್ರೆಯಾಗ ಯಾರ ಮೇಲ ಉಪಯೋಗಿಸಿದೇನು ಅಂತೇಳಿ ಹಂಗ ಆಡಿವಿ. ನಾವ್ ಬಿದ್ದರ್ಗೊಳಗ ಹೋಗಿ ಒಗದಿವಿ, ನಮ್ಮನ್ನ ಒಗದಾರ್ನ ಹೋಗಿ ನಾವ್ ಮತ್ತೆ ಒಗದ್ವಿ. ಆ ಒಂದು ಛಲ ಇಟ್ಕೊಂಡು ಮುಂದಿನ ಜಾತ್ರೆಯಲ್ಲಿ ತೆಗದ್ವಿ. ಅಂದ್ರೆ ಆ ಒಂದು ಶಕ್ತಿ ಬೆಳೆಸ್ಕೋಬೇಕಾಯ್ತಂದ್ರೆ ನೀವೆಲ್ಲ ದುರ್ಚಟಗಳು ಬಿಡ್ಬೇಕ್ರಿ. ಇವಾಗ ಜಾತ್ರೆಗೊಳಗೇನಿದ್ದು ಅಂತಂದ್ರ ಆಡ್ಬೇಕಪ್ಪ, ಕಾಯಸಿ ಇವ್ನ ಒಗಿಬೇಕಪ್ಪ ಮಾಡ್ಬೇಕಪ್ಪ ಅಂತಂದ್ರ ಅವೆಲ್ಲ ಚಟ ಸ್ವಲ್ಪ ಸೈಡ್ಗಿಟ್ಟ ಮುಂದ ಆಡ್ಬೇಕು.
ಇಲ್ಲ ಇನ್ನೊಂದು ನಾ ಕೇಳೇನಿ ಬಹಳಷ್ಟು ಕಡೆಗೆ ಈ ಕೈ ಕುಸ್ತಿ ಹಾಡಿದಂತವ್ರು ಏನಾರ ಅಲ್ಲ ಹಿರಿಯರು ಹೌದು. ಅವ್ರು ಬಹಳ ದಿವಸ ಜೀವನ ಕೂಡ ಮಾಡ್ಯಾರ ಅಂದ್ರೆ ಆಯುಷ್ಯನ ಬೆಳೆದದ ಅವ್ರದ್ದು ಅನ್ನೋದು ನಾ ಕೇಳೀನಿ. ಮನುಷ್ಯ ಕೆಡಕಿಲ್ಲರಿ ಇದ್ರಾಗ ಇದ್ರ ತಲೆಗಿನತ್ತಂತಂದ್ರೆ ಜಾಸ್ತಿ ಅವು ಚಾಟ ಮಾಡಕ್ಕಿಲ್ಲಲ್ಲ, ಹಂಗಾಗಿ ಗಟ್ಟಿ ಇರ್ತಾನ. ಗಟ್ಟಿ ಇರ್ತಾನ. ಪರವಾಗಿಲ್ಲ. ಈಗ ಈ ಕುಸ್ತಿನ ನೀ ಒಬ್ಬವನೇ ಆಡ್ಲಿಕ್ಕೆ ನಿನ್ ಜೊತೆ ಮತ್ತೆ ಯಾರನ್ನ ಇಲ್ಲಿ ಬೆಳೆಸಲಿಕ್ಕೆ ನೀನು? ಆಡತಾರ ಒಂದಿಬ್ಬರು ಮೂರು ಆರ ನಮ್ಮೂರಾಗ ಹುಡುಗರು ಬಂದವ ನಮ್ಮಿಂದ ನಿಮ್ ಜೊತೆ ಬರ್ತಾರ ಅಂದ್ರೆ ಸಾಯಂಕಾಲ ಅವ್ರಿಗೆ ಏನಾರು ಕಲ್ಸೋ ಒಂದು ಟೀಮ್ ಏನಾರು ಮಾಡ್ಕೊಂಡ್ರಿ? ಇಲ್ಲಿ ಟೀಮ್ ಅನ್ನೋದು ಮಾಡ್ಕೊಂಡಿದ್ರಿ ಊರಾಗ ಆಡ್ತಾವ ಹುಡುಗರು ರಾಟಿ ಮಾಡ್ಕೊತಾರ. ಈಗ ಇದನ್ನ ನಾವೇನ್ ಮಾಡ್ಲಿಕತ್ತಿ ಗೌರ್ಮೆಂಟ್ ಅಂದ್ರೆ ಒಮ್ಮಲ್ಗೆ ಅಕ್ಸೆಪ್ಟ್ ಮಾಡಿ ಅದು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಆಡಿಸುತ್ತ ಬಿಡುತ್ತೆ ಎರಡನೇ ಮಾತು. ಆದ್ರೆ ನಾವು ಇದನ್ನ ಒಂದು ಅರ್ಜಿ ಸಲ್ಲಿಸಿ ಏನ್ ಮಾಡ್ಲಿಕತ್ತಿ ಅಂತಂದ್ರೆ ಈಗ ಕ್ರಿಕೆಟ್ಗೆ ಕಬಡ್ಡಿಗೆ ಒಂದಿಷ್ಟು ಅನುದಾನ ಕೊಡ್ತದ, ಒಂದು ಸಂಘ ಮಾಡ್ಕೊಂಡು ಅಲ್ಲಿ ನಾವು ಒಂದು ಕ್ರೀಡಾ ಇಲಾಖೆ ಇರ್ತದೆ, ಅದರಲ್ಲಿ ನಾವು ಅನುದಾನ ತಗೋಬಹುದು. ಅದಕ್ಕಾಗಿ ನಿಮ್ಮಂತವ್ರು ಎಲ್ಲರೂ ಬೆಂಬಲ ಇತ್ತು, ನಿಮ್ಮಂತವ್ರು ಇಂಟರ್ವ್ಯೂ ಮಾಡಿ ಅವ್ರಿಗೆ ತೋರಿಸಿದಾಗ ಅವ್ರಿಗೆ ಏನಾಗ್ತದಂದ್ರೆ ಓ ಈಗ ಆ ಕ್ರೀಡೆನ ತುಂಬಾ ಜನರು ಆಡ್ತಾರ, ಇದಕ್ಕೆ ಬೆಂಬಲ ಭಾಳ ಅದ ಅಂತಂದ್ರೆ ಒಂದು ಮೊದಲನೇದಾಗಿ ಅದಕ್ಕೆ ಅನುದಾನ ಸಿಗುವಂಥ ಕೆಲಸ ಆದ್ರೆ ಆಗ್ತದೆ. ಅಂಥ ಸಂದರ್ಭದಾಗ ಏನಾಗ್ತದೆ ಅಂದ್ರೆ ನಿಮ್ಮದೇ ಒಂದು ಸಂಘಟನೆ ಮಾಡಿಕೊಂಡು ನೀವೊಂದು ಅರ್ಜಿ ಹಾಕಿ ಅಲ್ಲಿ ಒಂದಷ್ಟು ಸಂಬಳ ತಂದು ನೀವು ಇಲ್ಲೊಂದು ಅದಕ್ಕೆ ಬೇಕಾದಂಥ ಪರಿಕರಗಳು ಅಂದರೆ ಕುಸ್ತಿ ಆಡ್ಲಿಕ್ಕೆ ಬೇಕಾದ ನಿಮ್ಮ ಕುಸ್ತಿಗೆ ಅಂದರೆ ಏನು ಬೇಕಾಗಲ್ಲ ಆ ಥರ ಏನಿಲ್ಲ. ಆದ್ರೆ ಒಂದು ಮೈದಾನ ಆಗಿರ್ಬೋದು, ಇಲ್ಲ ಒಬ್ಬ ಕಲಸವನಿಗೆ ಒಂದಿಷ್ಟು ಕೊಡ್ಲಿಕ್ಕೆ ಆಗಿರ್ಬೋದು, ಆ ಥರ ಏನಾರು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಇದನ್ನ ಪ್ರಯತ್ನ ಮಾಡ್ಲಿಕ್ಕೆ ಮಾಡ್ಬೇಕ್ರಿ. ಇದ್ರಾಗ ಕಾಲ್ ಮುರಿದ್ರ ಕೈ ಮುರಿದ್ರ ಯಾರು ಆಗಕ್ಕಿಲ್ರಿ, ಇದ್ರಾಗ ಏನು ಬರಲ್ಲ, ಏನು ಬರಕ್ಕಿಲ್ಲ. ಕಾಲ್ ಮುರಿದು ಕೈ ಮುರಿದು ಅಂದ್ರ ಈಗ ಇದೇ ರೀತಿ ಈಗ ಹಳ್ಳಿ ಕ್ರೀಡೆ ಇದು ಕಬಡ್ಡಿ ಕೂಡ ಹಳ್ಳಿ ಕ್ರೀಡೆನೇ ಆಗಿತ್ತು. ಇದು ಇಂಟರ್ ನ್ಯಾಷನಲ್ ಲೆವೆಲ್ಗೆ ಹೋಯ್ತು. ಈಗ ಒಬ್ಬೊಬ್ಬರಿಗೆ 80 ಲಕ್ಷ 90 ಲಕ್ಷ ಒಂದೊಂದು ಕೋಟಿ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಅವ್ರನ್ನ. ಇದ್ರಾಗ ಇಲ್ಲಾರ ಇದ್ರಾಗ ಅವಾಜಲ್ಲ ಆಯ್ತು ಕುಸ್ತಿಗಿನ ಅವಾಜ ಅಂತಂದ್ರ ನೀವು ಬೈಕ್ ತಂದೋಜ ನಮಗ್ ಬೈಕ್ ತಂದ ಟೈಮಿಗೆ ಏನು ಆಕ್ಸಿಡೆಂಟ್ ಆಗಲಿ ಪಿಕ್ಸಿಡೆಂಟ್ ಆಗಲಿ ಯಾರು ಹೇಳಾರಿಲ್ಲ ಕೇಳಾರಿಲ್ಲ, ಏನಾರ ಭಾಳ ದೂರ ಹೋಗ್ತೀವಿ ಕುಸ್ತಿಗೆ. ಅದಕ್ಕೆ ನಾ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಎಲ್ಲ ಇವರು ಅಂದ್ರೆ ಜಾತ್ರಾ ಮುಖಂಡರಲ್ಲಿ, ಜಾತ್ರೆ ಯಾರ್ಯಾರು ಕೈ ಕುಸ್ತಿ ನಡೆಸ್ತಾರ ಅವರಲ್ಲಿ ರಿಕ್ವೆಸ್ಟ್ ಇನ್ನೊಂದು ಏನಂತಂದ್ರೆ ಈ ಕುಸ್ತಿ ಆಡುವವ್ರೇನು ಬಹಳ ದೂರ್ಲಿಂದ ಬರ್ತಾರ. ಅವರು ಒಂದು ಊರ್ಲಿಂದ 3 ಗಾಡಿ 4 ಗಾಡಿ ಈ ರೀತಿ ತೊಗೊಂಡು ಬರ್ತಾರ, ಭಾಳಷ್ಟು ಖರ್ಚು ಮಾಡ್ಕೊಂಡಿರ್ತಾರೆ ಅವರು. ಅದಕ್ಕಾಗಿ ನೀವೇನು ಪ್ರೈಸ್ಗಳು ಕೊಡ್ಲಿಕ್ಕತ್ತಿರಲ್ಲ ಅದನ್ನು ಸ್ವಲ್ಪ ಇನ್ನೂ ಹೆಚ್ಚಿಗೆ ಮಾಡ್ರಿ ಅನ್ನೋದು ನನ್ನ ಭಾವನೆ. ಯಾಕಂತಂದ್ರೆ ಅವ್ರು ಬಂದು ಹೋದ ಖರ್ಚಕ್ಕೂ ಆಗಿರಲ್ಲ, ಅವ್ರು ಎದುರು ಮತ್ತು ಕೈಯಿಂದ ಖರ್ಚು ಮಾಡಿಕೊಂಡು ಅಷ್ಟು ದೂರ ಬಂದು ಅವ್ರ ಕೆಲಸ ಕೆಡಿಸ್ಕೊಂಡು ಅಷ್ಟೆಲ್ಲ ಅಲ್ಲಿ ಗೆದಿತೀವಿ ಅನ್ನೋ ಗ್ಯಾರಂಟಿ ಏನಿರಲ್ಲ. ಅಲ್ಲಿ ಎಂತೆಂಥವ್ರು ಬರ್ತಾರೋ ಗೊತ್ತಿಲ್ಲ, ಆದರೆ ಬಂದು ಹೋಗ್ತಾರಲ್ಲ. ಅದಕ್ಕಾಗಿ ಸ್ವಲ್ಪ ನೀವು ಅದು ಇದು ಕಡೆಗೆ ಏನಾರ ಕಡೆಗೆ ಅಷ್ಟೇ ಕೊಟ್ಟರು ಪರವಾಗಿಲ್ಲ, ಉಂಗುರ ಕೊಟ್ಟರು ಪರವಾಗಿಲ್ಲ, ಅದ್ರ ಮೇಲೆ ಪ್ರೈಸ್ಗಳು ರೊಕ್ಕ ದುಡ್ಡು ಕೊಡುವಂಥದ್ದು ಸ್ವಲ್ಪ ಹೆಚ್ಚಿಗೆ ಮಾಡಿರಿ. ಅವ್ರು ಬಂದು ಹೋಗೋ ಖರ್ಚಿಗೆ ಪೆಟ್ರೋಲ್ಗೆ ಹಾಕಾಯ್ತು ಅಥವಾ ಊಟಕಾರ ಆಯಿತು ಆಗುತ್ತೆ. ಅದಕ್ಕಾಗಿ ಇದನ್ನು ನಾವು ಬೆಳೆಸ್ಕೊಂತ ಹೋದ್ರೆ ಇನ್ನೊಬ್ರು ನೋಡ್ತಾರೆ. ಏನೇ ಆಗಲಿ ಫಸ್ಟ್ ಬದಲಾವಣೆ ಬರ್ಬೇಕಂದ್ರೆ ನಮ್ಮಿಂದ ಬರ್ಬೇಕಂತ ಹೇಳ್ತಾರೆ. ಯಾವುದೇ ವಿಷಯದಲ್ಲಾಗಲಿ ಅವನಿಂದನೇ ಸ್ಟಾರ್ಟ್ ಆಗ್ಬೇಕು. ಹಂಗೆ ಇದನ್ನು ನಾವು ಬೆಳೆಸ್ಲಿಕ್ಕೆ ಹೊಂಟಿದ್ದೀವಿ ಅಂತಂದರೆ ಇದಕ್ಕೊಂದು ಹೆಸರು ಬರಬೇಕು, ಬಣ್ಣ ಬರಬೇಕು, ಎಲ್ಲರೂ ನೋಡಂಗೆ ಆಗಬೇಕು. ಇದರಲ್ಲಿ ಇಷ್ಟು ಪ್ರೈಸ್ ಇಟ್ಟು ಆಡ್ತಾರೆ ಅಂದಮೇಲೆ ಈ ಆಟಕ್ಕೆ ಎಷ್ಟು ಬೆಂಬಲ ಇದೆ ಅಂತ ಗೊತ್ತಾಗಬೇಕಾದ್ರೆ ಅದನ್ನು ನಮ್ಮ ಭಾಗದಲ್ಲಿ ನಾವೇ ಸೃಷ್ಟಿ ಮಾಡಬೇಕು. ಅದಕ್ಕಾಗಿ ದಯಮಾಡಿ ರಿಕ್ವೆಸ್ಟು, ಇನ್ನು ಮುಂದೆ ಯಾವುದೇ ಜಾತ್ರೆಗಳಾಗ್ತಾ ಇದ್ದರೆ ಹೆಚ್ಚಿಗೆ ಪ್ರೈಸ್ ಕೊಡುವಂಥ ಆಲೋಚನೆ ಮಾಡ್ರಿ ಅಂತೇಳಿ ನನ್ನ ಭಾವನೆ. ಅಣ್ಣ, ಈಗ ನಿಮ್ಮ ಬಲ್ಲಿ ಒಂದು 3-4 ಜನ ಹುಡುಗರು ಅದಾರ ಅಂದ್ರಿ, ಆ ಹುಡುಗರಲ್ಲಿ ಯಾರು ಕಾಯಿ ಕಡ್ಗ ತಂದಾರಣ್ಣ? ಇಲ್ಲಿ ಮರಿಯಪ್ಪ ಅಂತ ತಂದಾರ, ಶಾಣಪ್ಪ ಅಂತ ತಂದಾರ ಕುಸ್ತಿಯಾಗ. ಪರವಾಗಿಲ್ಲ. ಅಂದ್ರೆ ಈಗ ನೀವೇನು ಕುಸ್ತಿ ಆಡ್ಲಿಕ್ಕೆ ಯಾವ ಭಾಗದಾಗ ಹೋಗಿ ಆಡಿ ಬಂದಿರಿ ಇಲ್ಲಿವರೆಗೆ? ಈ ಕಡೆ ಆಂಧ್ರ, ಗುರುಮಿಟ್ಕಲ್, ನಾರಾಯಣಪೇಟೆ, ಮತ್ತೆ ಹೊಳೆಚಕ ಅಂತ ಆದ್ರೆ ಆ ಕಡೆ ನಡಿ ಬಂದಿವಿ. ಈ ಕಡೆ ಚಿತ್ತಾಪುರ ತಾಲೂಕ್, ಈ ಕಡೆ ಶಾಪುರ್, ಎಲ್ಲ ಭಾಗದಾಗ ಆಡಿವ್ರಿ. ಯಾದಗಿರಿ ಸುತ್ತಮುತ್ತ ಎಲ್ಲ ಭಾಗದಾಗ. ಪರವಾಗಿಲ್ಲ. ಅಂದ್ರೆ ಈಗ ನಿನ್ನ ಆಲೋಚನೆ ಪ್ರಕಾರ ಇವಾಗ ಊರಾಗ ಕುಸ್ತಿ ಒಬ್ರು ಆಡ್ತು ಅಂತಂದ್ರ ಬೇವೂರಾಗ ನಮಗ ಯಾಲಿ ಕೊಡಾರಪ್ಪ, ನಮಗ ಬಾಳ ಮಂದಿ ಫೋನ್ ಹಚ್ಚಿ ಹೇಳ್ಯಾರ, ಪೆಟ್ರೋಲ್ ರೊಕ್ಕ ಕೊಡ್ತೀವಿ ಅಣ್ಣ, ಖರ್ಚಿನ ರೊಕ್ಕ ಕೊಡ್ತೀವಿ, ಬನ್ನ ಆಡಿ ಹೋಗ್ರಿ ಕುಸ್ತಿ ಅಂತ ಅಂದಾರ ನಮಗ. ಅಂತ ಇವಾಗ ಆಡಿ ಎದಕನ್ನ ಬಂದಿವಿ. ಅಂದ್ರೆ ನೀ ಹೇಳೋ ಪ್ರಕಾರ ನನ್ಗನ್ಸ್ತದ ಅಭಿಮಾನಿಗಳು ಬಹಳ ಇದಕ್ಕ ಬೆಂಬಲಿಲ್ಲ ಆಡ್ಸವ್ರ ಏನಾರ ಅವ್ರ ಖರ್ಚು ಮಾಡ್ಲಿಕ್ಕೆ ತಯಾರಿಲ್ಲ, ನೋಡೋರು ಅಷ್ಟು ಅವ್ರ ಆಡ್ಸರ್ ಕೈಗಾರ ಅವ್ರು ಏನಾನ ಮಾಡಿದ್ರು ಆಯ್ತು. ಅದೇ ನಿನ್ನ ಪ್ರಕಾರ ನಾನು ಹೇಳೋ ಪ್ರಕಾರ ಅದೇ ಅಂತೀನಿ ನಾನು. ಬೆಂಬಲಿಗರು ಬಹಳ ಜನರ ಇದಕ್ಕ ಪ್ರೋತ್ಸಾಹ ಕೊಡಂತವ್ರು ಕಡಿಮೆ. ಅದಕ್ಕೆ ದಯಮಾಡಿ ಈ ಸರಿ ಯಾರೇ ಆಟ ಆಡ್ಸೋರು ಇದ್ರ ಪ್ರೈಸ್ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಹೌದ್ರಿ. ಯಾಕಂದ್ರೆ ದೂರ ಬರ್ತಾರ ನೋಡು, ರಾತ್ರಿಗೆ ನಿದ್ದಿಗಟ್ಟಿ ಅದಗಟ್ಟಿ ಮತ್ತೆ ಮುಂಜಾನೆ ಎದ್ದು ಹೋಗಿ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಗಕ್ಕಿಲ್ಲ. ಅವತ್ತಿನ ದಿವಸ ಕೆಲಸನೇ ಕೆಟ್ಟೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ನಿದ್ದೆ ಆಗಿರಲ್ಲ ಪಾಪ ಎಲ್ಲಿ.
ಹಂಗಾಗಿಬಿಟ್ಟು ಪ್ರೈಸ್ ಹೆಚ್ಚಿಗೆ ಮಾಡ್ಬೇಕು, ಮಾಡ್ತಾರೆ ಈ ಸಾರಿ ಖಂಡಿತ. ಇಲ್ಲ ಮಾಡ್ಬೇಕ್ರಿ ಆ ಕಡೆ ತೆಲಂಗಾಣ ಕರ್ನಾಟಕ ಯಾರೇ ಇರಲಿ ಪ್ರೈಸ್ ಹೆಚ್ಚಿಗೆ ಮಾಡ್ರಿ ದಯಮಾಡಿ. ಹೌದ್ರಿ, ಯಾಕಂದ್ರೆ ದೂರ ಬರ್ತಾರಲ್ಲ ಆಡಕ. ಅದು ಹಾಂ, ಇನ್ನೊಂದು ಮಾತು ಕೇಳ್ತೇನೆ ಅಣ್ಣ. ಇಲ್ಲಿ ಈ ಆಟ ಕೈ ಕುಸ್ತಿ ಅನ್ನೋದು ಇಲ್ಲಿ ಯಾವ ಯಾವ ಭಾಗದಾಗ ಅದ? ಇಲ್ಲೇ ಇದು ಸುತ್ತಮುತ್ತ ಆದ್ರಿ ಭಾಗದ ಯಾದಗಿರಿ ಸುತ್ತಮುತ್ತ. ಯಾದಗಿರಿ ಸುತ್ತಮುತ್ತ ಕಡೆ ಶಾಪುರ. ಹಾಂ, ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗ, ನಾರಾಯಣಪೇಟೆ ಜಿಲ್ಲೆಗಳಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದು ಅಲ್ಲದು ಇನ್ನೊಂದು ಕೊಪ್ಪಳ ಜಿಲ್ಲೆದಾಗ ಅದ. ಅವ್ರು ಬಹಳಷ್ಟು ಜನ ಆಡ್ತಾರ. ಒಂದೊಂದು ಸಾರಿ 8 ಜನರನ್ನ ಇಳಿಸ್ತಾರ. ಅಲ್ಲಿ 8 ಜನರಿಗೆ 8 ಜನರು ಅಂಪೈರ್ ಇರ್ತಾರ ಅಲ್ಲಿ. ಅಂದ್ರೆ ನಾವು ಒಂದು ಆಟ ಶುರು ಮಾಡಿದೇವೆ ಅಂದ್ರೆ ಇವತ್ತು ಶುರು ಮಾಡ್ರೆ ನಾಳೆ ಆಗ್ಬೋದು, ಅಥವಾ 2 ದಿನ ಆಡಿಸ್ತೀವಿ ನಮ್ಮ ಕಡೆಗೆ. ಅವ್ರು ಹಂಗಿಲ್ಲ, ಅವ್ರು ಒಂದೇ ದಿವಸ ಸಾಯಂಕಾಲ ತನಕ ಮುಗಿಸಿ ಬಿಡ್ತಾರ. ಆದ್ರೆ ಅಲ್ಲಿದವ್ರು ಪಾಪ ಫೋನ್ ಮಾಡ್ಲಿಕ್ಕೆ ಅಲ್ಲಿ ಮಾದೇವ್ ಅನ್ನೋರು ಅದಾರ, ಫೋನ್ ಮಾಡ್ಲಿಕ್ಕೆ ಬರ್ರಿ. ಅಲ್ಲಿ ಒಬ್ಬರು ಹೋಗದ್ರ ಆಗ್ತಾರಂತ. ಇಲ್ಲಿ 4 ಮಂದಿ 3-5 ಮಂದಿ ಹೋಗ್ಬೇಕು ಇಲ್ಲಿ ಹಾಕ್ಬೇಕಂದ್ರ. ಅದೇ ಕರೆಕ್ಟ್. ಅಂದ್ರೆ ಅಲ್ಲಿ ಅಂಟು ಹಚ್ಕೊಂಗಿಲ್ಲ, ಕೈ ಉಬ್ಸಂಗಿಲ್ಲ, ರಬ್ಬರ್ ಹಾಕಂಗಿಲ್ಲ, ಬರೀ ಒಣ ಕೈಗಳು ಅಷ್ಟೇ. ಅಲ್ಲಿ ಮಣ್ಣು ಹಚ್ಕೊ ಅದ್ರಂದೇ ಮಣ್ಣು ಹಚ್ಕೊಂಡ್ ಆಡ್ಬೇಕು. ಹಂಗದ. ಅದಕ್ಕೆ ಅವ್ರು ಕರಿಲಿಕ್ಕತ್ತಾರ. ಒಂದ್ ವೇಳೆ ಏನಾದ್ರ ನೀವು ಎಲ್ಲರೂ ಸೇರಿ ಒಂದ್ ವೇಳೆ ಹೋಗಮ್ ಅನ್ಕೊಂಡ್ರೆ ನೀವು ಬರ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ರು ಕೊಪ್ಪಳಕ್ಕೆ ಹೋಗಮ್ರಿ, ರೆಡಿ ಇದ್ವಿ. ಹೋಗಮ್ರಿ. ನೋಡ್ರಿ, ಕೊಪ್ಪಳದ ಮಹಾಜನಗಳೇ ಅಲ್ಲಿ ಮುಂಗೈ ಕುಸ್ತಿ ಅಂತ ಹೇಳ್ತಾರೆ. ಮುಂಗೈ ಕುಸ್ತಿ ಆಡುವಂಥವ್ರು ಅಲ್ಲಿಂದ ನಮಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ. ನಾನು ಬರ್ತೀನಿ, ಒಂದು ದಿವಸ ಬರಲಿಕ್ಕೆ ಆಗಿಲ್ಲ, ತಪ್ಪು ತಿಳ್ಕೊಬಾರ್ದು. ಭಾಳ ಸಾರಿ ಫೋನ್ ಮಾಡಿರಿ. ಅದೊಂದು ಮಾತಿಗೆ ನನಗೆ ಕ್ಷಮೆ ಇರಲಿ, ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇನ್ನೊಂದು ಏನಂತಂದ್ರೆ, ನಮ್ಮ ಭಾಗದಿಂದ ಕೈ ಕುಸ್ತಿ ವೀರಾದಿ ವೀರನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿರಿ. ಕರ್ಕೊಂಡು ಬರ್ತೀನಿ ಅಂತ ಹೇಳಿನಿ. ಈಗ ಪಂಚಮಿಗೇನೋ ಒಂದು ದೊಡ್ಡ ಕುಸ್ತಿ ಇರ್ತದಂತ ಅಲ್ಲಿಗೆ ಬರ್ತೀವಿ, ಇಲ್ಲಂತಿಲ್ಲ. ಆದರೆ ನಮ್ಮ ಕುಸ್ತಿಗಾರರು ಬರ್ಲಿಕ್ಕೆ ರೆಡಿ ಇದ್ದಾರೆ. ಅಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಬೇರೆದವ್ರು ಆಡಿಸ್ತಾರ ಇಲ್ಲ ಅಂತೇಳಿ, ಅದೊಂದು ನೀವು ಕಂಪಲ್ಸರಿಯಾಗಿ ತಿಳ್ಕೊಂಡು ಮತ್ತೆ ನಂತರ ನಮ್ಗೆ ಕಾಲ್ ಮಾಡಿರಿ. ನಮ್ಮ ಭಾಗದಲ್ಲಿ ಯಾರೇ ಬರಲಿ, ಬೊಂಬೈ ಇರಲಿ, ಬೋನ ಇರಲಿ, ಯಾವುದೇ ದೇಶದವ ಇರಲಿ, ಯಾರು ಬಂದ್ರೂ ಇಲ್ಲಿ ಅಲೋ ಇರ್ತದೆ ಆಡ್ಲಿಕ್ಕೆ. ಆ ರೀತಿ ಇರಲ್ಲ. ಅದಕ್ಕಾಗಿ ನಾವು ಬರ್ಲಿಕ್ಕೆ ರೆಡಿ ಇದ್ದೀವಿ. ನಿಮ್ಮ ಕಡೆ ಆಡಿಸ್ಲಿಕ್ಕೆ ರೆಡಿ ಯಾರೇನು ತಿಳ್ಕೊಂಡು ಹೇಳ್ರಿ ನಮ್ಗೆ. ಹಾಂ ಬ್ರದರ್, ಪರವಾಗಿಲ್ಲ. ಈಗ ಈ ಒಂದು ಕೈ ಕುಸ್ತಿ ಈಗ ಇದ್ಯಾವುದು ದಸರಾ ಕೂಟ, ಮೈಸೂರು ದಸರಾ ಕೂಟದಲ್ಲಿ ಆಡಿಸ್ಬೇಕಂತ ಮಾಡೀವಿ. ಅದಕ್ಕಾಗಿ ಒಂದು ದಿವಸ ನಾವು ಬೆಂಗಳೂರಿಗೆ ಹೋಗಿ ಅರ್ಜಿ ಕೊಡ್ಬೇಕಂತ ಮಾಡೀನಿ. ಒಂದು ವೇಳೆ ಅವರು ಆಗಲ್ರಿ ಕುಸ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಅಂತಂದರೆ ನಾವು ಬೆಂಗಳೂರಿಗೆ ಹೋಸ್ ಮಂದಿನ ಕರ್ಸ್ಬೇಕಂತ ಮಾಡೀನಿ. ಅಲ್ಲೇ ಸ್ಟ್ರೈಕ್ ಕುಂತು ಬಿಡೋದು. ಆವಾಗ ನಿಮ್ಮ ಬೆಂಬಲ, ನೀವು ಬರ್ತೀರಿ? ಆವಾಗ ಬರ್ತೀವಿ. ಆಡೋರು ಸುತ್ತ 4 ಮಂದಿ ಆಡ್ತಾರ, ಕುಸ್ತಿ ಆಡೋರು ಬರ್ತಾರೆ. ಒಬ್ಬರಿಬ್ರು ಬಂದ್ರೆ ಆಗಲ್ಲ, ಟೀಮ್ ಜೊತೆಗೆ ಬರ್ಬೇಕು. ಒಂದೊಂದು ಊರಾಗ ಇಷ್ಟು ಹುಡುಗರ ಅದಾವ ಅಂತ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಕು. ಊರಿಗೆ ಒಂದು 4 ಜನ 15 ಜನ, ಎಲ್ಲೆಲ್ಲ ಒಂದು ಜಗ್ಗಿತ್ತಂದ್ರೆ ಒಂದು 10 ಜನ ಖರ್ಚು ನೀವೇ ಇಟ್ಕೋಬೇಕು. ಇಟ್ಕೊಂಡು ಅಲ್ಲಿ ಗೆದಕಾದ್ರೆ ಇವಾಗ ಸಪೋರ್ಟ್ ಮಾಡೋರು ಕೊಡ್ತಾವ, ನಾವೇ ತಗೊಂಡ್ ಬರ್ತೇವೆ. ಹೌದಲ್ಲ? ಇಲ್ಲ, ಅಲ್ಲಿಗಿನ ಒಂದ್ ಸಾರಿ ಆಟ ಆಡಿದ್ವಲ್ಲ, ಇದು ಎಲ್ಲರ ಗಮನಕ್ಕೆ ಹೋಗ್ತದ. ಅಲ್ಲಿ ಟಿವಿ ಮಾಧ್ಯಮಗಳಿರ್ತಾವ, ಪತ್ರಿಕೆದವ್ರು ಇರ್ತಾರ. ಇನ್ನೊಂದೇನಂತಂದ್ರೆ ಇದು ಹೊಸ ಆಟ ಅದಂತೇಳಿ ಬಹಳಷ್ಟು ಜನ ಫೋಕಸ್ ಮಾಡ್ತಾರ. ಅದು ಇಮಿಡಿಯೇಟ್ಲಿ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಅನುಕೂಲ ಆಗ್ತದ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಈ ಸರಿ ನಾನು ಹೊಂಟೀನಿ, ಅಲ್ಲಿಗೆ ಹೋಗಿ ನೋಡ್ತೀನಿ ಅವ್ರ ರೆಸ್ಪಾನ್ಸ್. ಮತ್ತೆ ಒಂದ್ ಹೇಳ ಹಂಗ ಆಗಿಲ್ಲ ಅಂತಂದ್ರೆ ಅಲ್ಲಿ ತಾನು ಹೋಗ್ಲಕ್ ರೆಡಿನಾ? ನೀವ್ನ ಬರ್ಲಕ್ ರೆಡಿ ಇದ್ದೀರಲ್ಲ? ಒಳ್ಳೇದು. ಅಣ್ಣವ್ರಿಗೆ ನಮಸ್ಕಾರ. ನಮ್ಮ ಚಾನೆಲ್ಗೆ ಬಂದು ಇದುವರೆಗೆ ಅವರ ಒಂದು ಕೈ ಕುಸ್ತಿಯ ಜರ್ನಿ ತಿಳಿಸಿದದಕ್ಕಾಗಿ ಧನ್ಯವಾದಗಳು. ಇನ್ನೊಬ್ರು ಅದಾರ, ಅವ್ರ ಹೆಸರು ಸಣ್ಣ ಮರೆಪ್ಪನವ್ರು. ಇನ್ನೊಬ್ಬರು ಹುಡುಗರು ಅದಾರ. ಕೆಲವ್ರು ನೋಡೋರು ಅನ್ಕೊಂತಿರ್ಬೇಕು ಸಣ್ಣವ್ರನ್ನ ಇಂಟರ್ವ್ಯೂ ಮಾಡ್ತೀರ ಅಂದ್ರೆ. ಸಣ್ಣವ್ರನ್ನೇ ಇಂಟರ್ವ್ಯೂ ಮಾಡಬೇಕು. ಯಾಕಂತಂದ್ರೆ ಅವ್ರಿಗೆ ಸಣ್ಣಗಿದ್ದಾಗೆ ನಾವು ಈ ಇಂಟರ್ವ್ಯೂ ಮಾಡೋದ್ರಿಂದ ಅವ್ರಿಗೊಂದು ಉಲ್ಲಾಸ ಬರ್ತದೆ. ನನ್ನನ್ನು ಯಾರೋ ಒಬ್ರು ಗುರುತಿಸ್ತಾ ಇದ್ದಾರೆ ಈ ಆಟದಲ್ಲಿ ಬಂದದಕ್ಕೆ, ಇದಕ್ಕೊಂದು ಇಷ್ಟೊಂದು ಗೌರವ ಸಿಗ್ತಾ ಇದೆ. ಅದಕ್ಕಾಗಿ ನಾನು ಇದರಲ್ಲಿ ಬೆಳೆದ್ರೆ ಇನ್ನೂ ಏನೋ ಆಗ್ಬೋದು ಅನ್ನೋ ಆಲೋಚನೆ ಬರ್ತದೆ ಅಂತೇಳಿ ಮಾಡ್ಲಿಕ್ಕತ್ತೀವಿ. ಆದರೆ ದೊಡ್ಡ ಆಟಗಾರರು ತಪ್ಪು ತಿಳ್ಕೊಬಾರದು. ಅದಕ್ಕಾಗಿ ಅಣ್ಣ ನಾವು ವಿಚಾರ ಮಾಡೋಣ. ಅಣ್ಣ ನಮಸ್ಕಾರ. ನಿನ್ನ ಹೆಸರು? ಅಲ್ಲ, ನಿನ್ನ ಹೆಸರು, ನಂತರ ನೀನು ಈ ಆಟಕ್ಕೆ ಯಾಕೆ ಬಂದಿ, ನಿನ್ನ ಗುರುಗಳು ಯಾರು ಅನ್ನೋದು ಎಲ್ಲ ತಿಳಿಸ್ಬೇಕಪ್ಪ. ಅಣ್ಣ ಸಾಬಣ್ಣ ಅಂತ ಗೊತ್ತಾನ. ನಿನ್ನ ಹೆಸರು ಹೇಳು. ಮರಿಯಪ್ಪ. ಊರು? ಬಂದಳ್ಳಿ. ಅವ್ರೇ ಕರ್ಕೊಂಡು ಹೋಗ್ತಾರ, ಹೋಗಿ ಆಡಿ ಬರ್ತಾರೆ. ಇಲ್ಲಿವರೆಗೆ ಎಲ್ಲೆಲ್ಲಿ ಆಡಿರಿ? ಯಾವ ಊರುಗಳಿಗೆ ಹೋಗಿದ್ರಿ? ಇಲ್ಲೇ ಆಡಿವ್ರಿ. ಈಗ ಇದೇ ಸೆನ್ನದ ಊರು, ಎಡ್ಡಳ್ಳಿ, ಹತ್ಕುಣಿ, ಯಾದಗಿರಿ, ಈ ಸುತ್ತಲೂರಾಗ ಆಡಿವ್ರಿ. ಹಿಂಗೆ ಮರ್ಲಿಂಗನ ಜೊತೆಗೆ ಓದ್ತೀವ್ರಿ. ಅವರೇ ಕರ್ಕೊಂಡು ಹೋಗ್ತಾರ, ಓದ್ತೀವಿ. ಹೌದಲ್ಲ? ಇಲ್ಲಿವರೆಗೆ ಎಷ್ಟು ಉಂಗುರ ತಂದಿರಿ, ಎಷ್ಟು ಕಡಗ ತಂದಿರಿ? ಒಂದು 8 ಉಂಗುರ ತೊಗೊಂಡಿನ್ರಿ, ಒಂದು 2 ಕಡಗ ತೊಗೊಂಡಿನಿ. ಆಯ್ತ್ರಿ. ಮುಂದೆ ಆಡ್ಬೇಕಂತ ಆಡ್ಬೇಕಂತದ್ರಿ. ಈ ಆಟ ಬೆಳೆದ್ರೆ ಸರಿಯಾಗಿ ಅಂತಿದಿ? ಚಲೋ ರೀ. ಅದನ್ನ ಆಡಿದ್ರ ಬೆಳಿಬೇಕ್ರಿ. ಕೆಲಸ ಏನ್ ಮಾಡ್ತಿರ್ತಪ್ಪ ನೀ? ಇದೇ ರೀ, ಗಾಡಿಗೆ ಅದಕ್ಕೆ ಹೋಗ್ತೀವ್ರಿ ಕೆಲಸ ಮಾಡ್ಲಿಕ್ಕೆ. ಪರವಾಗಿಲ್ಲ. ಅಂದ್ರೆ ಈಗ ಮುಂದೆ ಇನ್ನ ಎಷ್ಟ್ ದಿವಸ ಆಡವ? ನೀವು 1-2 ಕಡಗ ತಂದಿನಿ, ಇನ್ನೊಂದು 10 ತಂದ್ರೆ ಸಾಕಪ್ಪ ಅಂತ ಅದ? ಇಲ್ಲಾಂದ್ರೆ ಸಂಚೂರು ಹೊಡಿಬೇಕು ಅನ್ನೋ ಆಲೋಚನೆ ಅದ? ಹಂಗೇನಿಲ್ಲ ರೀ, ಆಡ್ಬೇಕಂತ ಅದ.
ಆ ಥರದ್ದೇನಲ್ಲ. ಕಂಟಿನ್ಯೂ ಮಾಡ್ಬೇಕಂತ ಅದ. ಸಣ್ಣವಿದ್ದೀರಿ, ಪರವಾಗಿಲ್ಲ. ಅಂದ್ರೆ ಈಗ ಆಟ ಬೆಳೆಸಲಿಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದೀವಿ, ಅದಕ್ಕೆ ನೀನು ಬೆಂಬಲ ಅದೇ ಇಲ್ಲ? ಆದ್ರೆ ಹಾಂ, ಆಡ್ಬೇಕಂತ ಅದ. ಅಲ್ಲ ನಾವು ಈ ಆಟನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಮರ್ಲಿಂಗ್ ಕೇಳಿದ್ನಲ್ಲ, ಈಗ ಒಂದ್ ವೇಳೆ ಬೆಂಗಳೂರದಾಗ ಹೋಗೋದಿತ್ತಪ್ಪ, ಇಲ್ಲಿ ಯಾದಗಿರಿಗೆ ಹೋಗೋದಿತ್ತು, ಅಂತ ಸಮಯದಾಗ ಬರ್ತೀವಿ? ಬರ್ತೀವಿ. ಹಾಂ, 10 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ಬೇಕಾಗ್ತದೆ. ಆಯ್ತು ರೀ, ಖರ್ಚು ಮಾಡ್ಕೊಂಡು ಬರ್ತೀವಿ. ಓಕೆನಾ? ಒಳ್ಳೇದಪ್ಪ. ಇನ್ನೊಬ್ಬರು ಕೈಕುಸ್ತಿ ಆಟಗಾರ ಅದಾರೆ, ಶರಣಪ್ಪ ಅಂತೇಳಿ, ಅವ್ರ ಜೊತೆಲಿ ಮಾತಾಡೋಣ. ಅಣ್ಣ ನಮಸ್ಕಾರ, ನಿನ್ನ ಹೆಸರು, ನಂತರ ಈ ಕ್ರೀಡೆಗೆ ಹೆಂಗ್ ಬಂದಿ ಅನ್ನೋದು ಹೇಳ್ಬೇಕು. ಬಂದಿವ್ರಿ, ಹಿಂಗೆ ನಮ್ಮ ಅಣ್ಣವ್ರು ಆಡ್ಲಕ್ಕ ಇದ್ರ ಅವ್ರು ನೋಡಿ ಅವನ ಬಂದಿವ್ರಿ. ನಿಮ್ಮ ಹೆಸರು? ಶಾಣಪ್ಪ ರೀ. ಅಂದ್ರೆ ಅಣ್ಣವ್ರಿ ಅಂದ್ರೆ ಯಾರು ಅವ್ರ ಹೆಸರು? ನಮ್ಮ ಅಣ್ಣ. ಅದನ್ನ ಹೆಸರು? ತಿಮ್ಮಣ್ಣ ರೀ. ತಿಮ್ಮಣ್ಣ. ಅದು ಆಡ್ತಿದ್ನೇನು ಮೊದಲು? ಆಡ್ತಾರೆ. ಮತ್ತೆ ಆಡತ್ತ ಈಗ ಇಲ್ಲಿ ಇಂಟರ್ವ್ಯೂ ಮಾಡ್ಲಾಕತ್ತೀನಿ, ಹೋಗಿ ಎಲ್ಲಿ ಯಾಕೆ ಕುಂತಾನು? ನಾಚ್ಕೋಬಾರ್ದು, ನಾಚ್ಕೊಳಕ್ ಇಲ್ಲಿ ಯಾರ ಹೆಣ್ಣಾರ ಇಲ್ಲ, ನಾನ ಗಂಡಿದ್ದೀನಿ. ಕರಿತೀನಿ ಅಂದ್ರೆ ಈಗ ಬರ್ತಾನ. ಒಂದ್ ಹೇಳಕ್ ಹಿಂಗೆ ಅವ್ರ ಅಂದಂಗೆ ಎಲ್ಲಾರ ಈಗ ಹೆಣ್ಣು ಬಂದು ಕರೆದ್ರಪ್ಪ, ಮಾಮ ಬರ್ತೇನಂತಂದ್ರ ಹೋಗ್ತೇನು? ಹೋಗಲ್ರಿ ನಾವು. ಯಾಕೆ ಕೈ ಕುಸ್ತಿ ಜನರು ಯಾರು ನೋಡ್ರಿ ಹಿಂಗೆ ಅಂತಾರಲ್ಲ, ಯಾಕೆ ಹೋಗಲ್ಲ ಅಂತೇಳಿ? ಹೋಗಲ್ರಿ ನಾವು. ಯಾಕೆ ಹೋದ್ರೆ ಏನಾಗ್ತದ? ಅಲ್ಲ, ಈಗ ಹೋದ್ರೆ ಏನಾಗ್ತದ ಅಂತ ಹೇಳ್ಬೇಕಲ್ಲ. ಬಲ ಕಡಿಮೆ ಆಗ್ತದೇನ? ಬಲ ಕಮ್ಮಿ ಆಗ್ತದ್ರಿ. ಹಂಗಂತೇಳಿ ಇದೆಲ್ಲ ಕಾಯ್ದಿಟ್ಕೊಂತೀರಿ ನೀವು? ಕಾಯ್ದು ಅದು ತಲೆಗೆ ಇರಬಾರ್ದ್ರಿ, ಹುಡುಗಿ ಪಿಡಿಗೆ ಅಂತ ಏನ್ ತಲೆಗೆ ಇರಬಾರ್ದ್ರಿ. ಅಂದ್ರೆ ಊಟ ಮಾಡೋದು ಸರಿಯಾಗಿ, ಬಲ ಬೆಳೆಸೋದು, ಏನೇನ್ ತಿಂತೀರಿ ನೀವು ಕೈ ಕುಸ್ತಿ ಆಡೋರು? ತಿಂತೀರಿ ಅದೇ ಏನಾರ ಪ್ರೈವೇಟ್ ಫುಡ್ ಏನಾರ? ಪುಡಿ ತಿನ್ನಲ್ರಿ. ಏನಿಲ್ಲ, ಇಲ್ರಿ. ಎನರ್ಜಿ, ಕೊಬ್ಬರಿ, ಬೆಂಡಿಕಾಯಿ ಜರಿ ಇಂಥವ್ರಿ ತಿಂತೀರಲ್ಲ? ಬಾದಾಮಿ ಮೇಯ್ತೀರಿ ಅಂದಂಗ. ಪರವಾಗಿಲ್ಲ. ಈ ಆಟ ಬೆಳೆದ್ರೆ ಸರಿಯಾಗಂತಿ? ಚಲೋ ರೀ ಅದು. ಬೆಂಬಲ ಅದ ಈ ಆಟಕ್ಕೆ ನಿಂದು? ಆದ್ರಿ, ಖಂಡಿತ ರೀ. ಆಯ್ತಾಯ್ತು. ನೀ ಕುಸ್ತಿ ಆಡಿದಾಗ ಏಸ್ ಕಾಯಿ ಕಡಗ ಏನಾರು ತಂದಿ? ಕಾಯಿ ಒಂದ್ 12 ತಗೊಂದಿನ್ರಿ. 12 ಕಾಯಿ ತಗೊಂಡ್ರಿ? ಎಷ್ಟೆಷ್ಟು ಜನಕ್ಕೆ ಇತ್ತಾವ ಕಾಯಿ? ಅವ 3 ಇತ್ರಿ, 2 ಕೊಟ್ಟ ಕೈ ಕಿತ್ಬೇಕ್ರಿ. ಮತ್ತ 12 ಕಾಯಿ ಅಂದ್ರೆ ಪಾಡ ಐತಿ. ಈಗ 12 ಕಡಗ ತಂದಂಗೆ ಈಗಿನ. ಮತ್ತ ಆಗಿನ ಲೆಕ್ಕ ನೋಡ್ರಿ, ನಾವ್ ಆಡಕ್ಕಲ್ಲ ಎಣ್ಣೆ ಇದ್ದಲ್ರಿ. ಎಣ್ಣೆ ಇದ್ದಿದ್ದಿಲ್ಲ, ಬರೇ ಮಣ್ಣಿಲೆ. ಕಾಯಿ ಗಿಡದೊಂದು ಕಾಯಿ ರೀ. ಅದು ಕಾರಿಕಾಯಿ. ಕಾರಿಕಾಯಿ. ಪರವಾಗಿಲ್ಲ. ಅಂದ್ರೆ ಈಗ ಮರ್ಲಿಂಗ್ ಏನ್ ಆಡ್ಲಕೈತೇನಲ್ಲ, ಸರಿಯಾಗಿ ಆಡ್ತಾನಂತಿ? ಆಡ್ತಾನ್ರಿ. ನಿಮ್ ಊರಿನ ಹೆಸರು ತಂದಾನಂತಿ? ತಂದನ್ರಿ. ರೈಟ್. ಈಗ ಹಂಗೆ ಕಂಟಿನ್ಯೂ ಮಾಡ್ಲಂತಿದೆ, ಬ್ಯಾಡ ಅಂತ? ಮಾಡ್ಬೇಕ್ರಿ. ಹೌದಲ್ಲ? ಮಾಡ್ಬೇಕ್ರಿ. ಯಾಕಂದ್ರೆ ಈಗ ಮರ್ಲಿಂಗ್ ಇಲ್ಲಾನ ಬಂದೇಳಿ ಅಂದ್ರೆ ಯಾರಪ್ಪ ಅಂತಂದ್ರೆ ಮರ್ಲಿಂಗ ಅಂದ್ರೆ ಬಂದೇಳಿ. ಈಗ ಎಲ್ಲೆಲ್ಲೋ ತೆಲಂಗಾಣ ಹೋಗು, ಕರ್ನಾಟಕದ ಎಲ್ಲೋ ಯಾರು ಒಬ್ಬ ವ್ಯಕ್ತಿನಿಂದ ಊರಿನ ಹೆಸರು ಕೂಡ ಬೆಳಿತೆ. ಹೌದ್ರಿ. ಈಗ ಒಬ್ಬ ವ್ಯಕ್ತಿ ಒಂದು ಯಾವ್ದೇ ಒಂದು ರಂಗದಾಗ ಬೆಳಿಲಿಕ್ಕತ್ತೇನಂದ್ರ ಆ ಊರಿನ ಹೆಸರನ್ನ ಜೊತೆಯಲ್ಲಿ ಹೂವಿನಿಂದ ನಾರು ಸ್ವರ್ಗ ಸೇರಿ ತಂದಂಗೆ ಒಬ್ಬರ ಹೆಸರಿನಿಂದ ಊರಿನ ಹೆಸರು ಕೂಡ ಬೆಳಿತದ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರನೂ ಇರ್ಬೇಕು, ಆಟ ಬೆಳೆಸ್ಲಿಕ್ಕೆ ಇರ್ತದಲ್ಲ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಇನ್ನೊಂದು ಮರಲಿಂಗಣ್ಣವ್ರೆ, ಈಗ ಈ ಆಟದಲ್ಲಿ ಸುತ್ತಮುತ್ತಲು ಆಡಂತ ವ್ಯಕ್ತಿಗಳು ಕೆಲವೊಂದು ಸರಿಯಾಗಿ ಆಡೋರು ಕೆಲವ್ರು ಯಾರನ್ನಿದ್ರೆ ಅವ್ರ ಹೆಸರು ಹೇಳ್ಬೋದ ತಾವು? ಹೆಸರು ಭೀಮನಹಳ್ಳಿ ಪರ್ಸು, ನಾಚೂರು ಭೀಮಣ್ಣ ಆಡೋರು. ಈ ಕಡೆ ನಮ್ಮ ಭಾಗದಲ್ಲಕ್ಕ ಯಾದಗಿರಿ ನಾಗಪ್ಪಣ್ಣ ಅಂತದ, ಈ ಕಡೆ ಅಲಿಪುರ ಎಸ್ ಅಂತ ಆಡವ ಹುಡುಗ ಆಡ್ರಾರ. ಈ ಕಡೆ ನಂಬಲ್ಲಿ ವನಗೇರಿ ಅಶೋಕ್ ಅಂತಾನ ಕುಸ್ತಿ ಆಡೋರು. ತೆಲಂಗಾಣಗ ಆಡ್ರಿ ಹೇಳ್ಬೋದು ಹೆಸರು ಕೆಲವೊಂದು. ಉಜ್ಜೇಲಿ, ಅರ್ಲ, ಉಜ್ಜೇಲಿ ಅಂಜಪ್ಪನ, ಉಜ್ಜೇಲಿ ಅಂಜಪ್ಪ, ಮತ್ತೆ ಪಾಪಂಪಲ್ಲಿ ಪಾಪ್ಯ ಆಡ್ರಿ. ಆ ಕಡೆ ಕುಸ್ತಿ ಆಡೋದು ದೊಡ್ಡ ಬಹಳಷ್ಟು ಜನ ನಮಗ ಸಪೋರ್ಟ್ ಜಾಸ್ತಿ ಮಾಡಕಲ್ಲ ಭೀಮನಹಳ್ಳಿ ಪರ್ಸು ಅವರೇ ಜಾಸ್ತಿ ಬೆಂಬಲವಾಗಿರ್ತಾರ. ಬೆಂಬಲ ಯಾವಾಗ್ಲೂ ಸೋಲು ಗೆದೆ ಸಪೋರ್ಟ್ ಮಾತ್ರ ಖಂಡಿತ. ಯಾಕಂದ್ರ ಚಿನ್ನದ ಯಾವ ಐಟಮ್ ಆಗ್ಲಿ ಯಾವ್ದಾಗ್ಲಿ ಅವ್ ಏನ್ ತಂದ್ರ ತಂದು ಕೊಡ್ತಾನ ನಮ್ಗೆ ಚಿನ್ನದ. ಅಂದ್ರೆ ನೀವು ಪ್ರೈವೇಟ್ ಫುಡ್ನ ತಿಂತೀರ ಅಂದಂಗ ಆಯ್ತು ಇದಕ್ಕಾಗಿ? ಫುಡ್ನ ತಂದು ಕೊಡ್ತಾರ. ಚಿನ್ನದ ಚೆನ್ನ ಐಟಮ್ಗಳು ಆಡ್ಬೇಕಪ್ಪ ಅಂತಂತಂದ್ರೆ ಅವನ ಭೀಮನಹಳ್ಳಿ ಪರ್ಸ್ ಅವ್ರು ತಂದ್ರ ಅಂದ್ರೆ ನಮ್ಗೆ ಕೊಡ್ತಾರೆ ಚೆನ್ನ ಐಟಮ್ಗಳು. ಈಗ ಒಂಟಿನಣ್ಣ ನಮ್ಗೆ ಬೇಕೇನಂತಂದ್ರೆ ತಂದು ಕೊಡ್ತಾರೆ. ಅಂದ್ರೆ ಈ ಆಟಕ ಬೆಂಬಲನೂ ಇದೆ, ಹಾಗೂ ಆಡ್ತೀವ್ರಿ ಎಲ್ಲ ಸುಮ್ಮನೆ ಕುಸ್ತಿನ ಆಡ್ತೀವಿ, ಮತ್ತೆ ಕಾಂಪ್ರಮೈಸ್ ಆಗಿರ್ತೀವಿ ಕುಸ್ತಿ ಆಡೋರು ಅದ್ರಾಗ ಎಲ್ಲ. ಅಂದ್ರೆ ಈಗ ಭೀಮನಹಳ್ಳಿ ಪರ್ಸು ಅಂತ ಹೇಳಿದ್ರೆ ಅವ್ರ ಜೊತೆ ನೀವು ಕುಸ್ತಿ ಆಡ್ತೀರಾ? ಇಲ್ಲ, ಕುಸ್ತಿ ಆಡಕ್ಕಿಲ್ಲ. ಆಡಕ್ಕಿಲ್ಲ, ನಮ್ಮೂರವ್ರು ಯಾವಾಗ್ಲೂ ಆಡಿಲ್ಲ ಕುಸ್ತಿ. ಅಂದ್ರೆ ಕೆಲವೊಂದು ಊರುಗಳ ಜೊತೆ ಆಡಿರಲ್ಲ, ಅದ ಹಂಗ ಆಡಲ್ಲ ನೀವು? ಆಡಕ್ಕಿಲ್ಲ, ಯಾವಾಗ್ಲೂ ಆಡಿಲ್ಲ ಅಂತ ಭೀಮನಹಳ್ಳಿ ಕೂಡ. ನಾಚೂರು ಭೀಮಣ್ಣ ಅಂತ ಆತನ ಮುಟ್ಟ ಸಪೋರ್ಟ್ ಮಾಡ್ಯಾನ್ರಿ. ಚೆನ್ನಾದ ಐಟಮ್ ಅವು ಹೇಳಿಕೊಟ್ಟಾನ.
ಅಂದ್ರೆ ಕೆಲವೊಂದು ಐಟಮ್ ಅವ್ರವ್ರ ಐಟಮ್ಗಳು ತಂದು ಕೊಟ್ಟವಪ್ಪ ತಿಂದು ಕಾಯಸು ಉಡ್ಸ್ಕೊಂಡಿವ್ರಿ ಅವ್ರು ತಂದು ಹೇಳಿ ಕೊಟ್ಟ ಮ್ಯಾಗ ತಿಂದ ಮ್ಯಾಗ ಕಡಗನ ತಗೊಂಡಿವಿ ಚಲೋ ಆಡಿವಿ ಕುಸ್ತಿ. ಹೌದಲ್ಲ, ಕುಸ್ತಿ ಬಾರಿ ಆಡಿವ್ರಿ. ಓಕೆ. ಕುಸ್ತಿ ಏನು ಫೇಲ್ ಆಗಿಲ್ಲ. ಅದೇ ಇನ್ನ ಸಣ್ಣವ್ರಿದ್ರಿ, ಅದಕ್ಕಾಗಿ ಹಂಗೆ ಪಾಬಂದಿದ್ದು ಇನ್ನ ಒಂದಿಷ್ಟು ಒಳ್ಳೆ ಫುಡ್ ತಿಂದು ಈಗ ಕಡಗಗಳು ಹೆಂಗ್ ತಿಂದಿರಿ ಅದೇ ರೀತಿ ಬಂಗಾರ ತರಲಿ ಅಂತೇಳಿ ನಮ್ಮ ಚಾನೆಲ್ ವತಿಯಿಂದ ಹಾರೈಸ್ತೀವಿ. ಎಲ್ರಿಗೂ ನಮಸ್ಕಾರ. ಇಲ್ಲಿವರೆಗೆ ನಮ್ಮ ಬಂದಳ್ಳಿ ಕೈಕುಸ್ತಿ ವೀರರ ಜೊತೆ ಸಂದರ್ಶನ ಮುಗೀತು. ನೆಕ್ಸ್ಟ್ ಮುಂದೆ ಬರುವ ವಿಡಿಯೋದಲ್ಲಿ ನೀವೆಲ್ಲರೂ ಸೇರಿ ಮತ್ತೆ ಬೇರೆ ಕೈಕುಸ್ತಿದವರಾಗಿರ್ಬೋದು, ಇತರೆ ಅಕಸ್ಮಾತ್ ಯಾರಾದರೂ ನಿಮ್ಮ ಹತ್ರ ವೈದ್ಯಕೀಯದಲ್ಲಿ ಅಂದರೆ ನಾಟಿ ವೈದ್ಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಹಾಡುಗಾರಿಕೆ, ಜನಪದ, ಈ ರೀತಿ ಯಾವುದೇ ರಂಗದಲ್ಲಿ ಹೆಸರುವಾಸಿ ಆದಂಥವರು ನಿಮ್ಮ ಪಕ್ಕದಲ್ಲಿದ್ದರೆ ನಮಗೆ ಫೋನ್ ಮಾಡ್ಬೋದು, ಇಂಟರ್ವ್ಯೂ ಮಾಡ್ತೀವಿ ನಿಮ್ಮ ಮನೆ ತನಕ ಬಂದು. ಅದಕ್ಕಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ನೀವು ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.